ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ನಲ್ಲಿ ಮೊಹಮ್ಮದ್ ಸಿರಾಜ್ ಒಬ್ಬ ಬಡ ಕುಟುಂಬದಿಂದ ಬಂದವನು. ಹೈದರಾಬಾದನ್ನು ಒಂದು ಚಿಕ್ಕ ಆಟೋ ಡ್ರೈವರ್ ಮಗನಾಗಿ ಬಂದು ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡಿ ಇವಾಗ ಅದೇಗೆ ಒಬ್ಬ ದುರಂತ ಕ್ರಿಕೆಟಿಗ ಆದ ಅನ್ನೋದನ್ನು, ಅದೇ ರೀತಿ BCCI ಹೇಗೆ ಭಾರತೀಯ ಕ್ರಿಕೆಟನ್ನು ಹಾಳು ಮಾಡ್ತು ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ನೀವು ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ನೋಡಿ, ಮೊಹಮ್ಮದ್ ಸಿರಾಜ್ 2022 ಜನವರಿಯಿಂದ ಈ ತನಕ ಅವರ ಸಾಧನೆಯನ್ನು ನೋಡೋದಾದರೆ, ಬೇರೆ ಬೌಲರ್ಗಳಿಗೆ ಹೋಲಿಸ್ಕೊಂಡು ಹಾಗೂ ಮೊಹಮ್ಮದ್ ಸಿರಾಜ್ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, 2022 ಜನವರಿಯಿಂದ ಅತಿ ಹೆಚ್ಚು ಮ್ಯಾಚ್ಗಳನ್ನು ಆಡಿದ್ದು ಮೊಹಮ್ಮದ್ ಸಿರಾಜ್. ಅಂದರೆ ಈ ತನಕ ಅವರು 43 ಮ್ಯಾಚ್ ಆಡಿದ್ದಾರೆ. ಈ 43 ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ ತಗೊಂಡ ಬೌಲರ್ ಕೂಡ ಮೊಹಮ್ಮದ್ ಸಿರಾಜ್ ಆಗ್ತಾರೆ. ಯಾಕಂದರೆ 71 ವಿಕೆಟ್ಗಳನ್ನು ತಗೊಂಡಿದ್ದಾರೆ. ಅದೇ ರೀತಿ ಈ 43 ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ಮೇಡನ್ ಓವರ್ ಮಾಡಿದ್ದು ಕೂಡ ಮೊಹಮ್ಮದ್ ಸಿರಾಜ್. ಒಟ್ಟು 32 ಮೇಡನ್ ಓವರ್ಗಳನ್ನು ಮೊಹಮ್ಮದ್ ಸಿರಾಜ್ ಮಾಡಿದ್ದಾರೆ. ಬುಮ್ರಾ ನಂತರ, ಜಸ್ಪ್ರೀತ್ ಬುಮ್ರಾ ಅಂತೂ ಇಡೀ ಜಗತ್ತಿನಲ್ಲೇ ಅತ್ಯುತ್ತಮ ಬೌಲರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬುಮ್ರಾ ನಂತರ ಒಂದು ಬೆಸ್ಟ್ ಎಕಾನಮಿ ಮೇಂಟೈನ್ ಮಾಡಿದ್ದು ಅಂತಂದ್ರೆ ಅದು ಮೊಹಮ್ಮದ್ ಸಿರಾಜ್. 5.11 ಎಕಾನಮಿಯನ್ನ ಈ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಸಾಧನೆ ಇದ್ರು ಸಿರಾಜ್ 2022 ಚೆನ್ನಾಗಿ ಆಡ್ಕೊಂಡು ಬಂದಿದ್ರು ಕೂಡ ಇತ್ತೀಚೆಗೆ ಈಗ ಫೆಬ್ರವರಿ 19 ನಡೀತಾ ಇರೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊಹಮ್ಮದ್ ಸಿರಾಜ್ಗೆ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳಿದ್ದೇನೆಂತಂದ್ರೆ, ನಮಗೆ ಚಾಂಪಿಯನ್ಸ್ ಟ್ರೋಫಿಗೆ ಬೇಕಾಗಿದ್ದು 3 ಜನ ಮಾತ್ರ ಫಾಸ್ಟ್ ಬೌಲರ್ಗಳು. ಅದರಲ್ಲಿ ಒಬ್ರು ಬುಮ್ರಾ ಆಗಿದ್ದಾರೆ, ಶಮಿ ಆಗಿದ್ದಾರೆ, ಹಾಗೆ ಹರ್ಷದೀಪ್ ಸಿಂಗ್ ಇದ್ದಾರೆ. ಹೀಗಾಗಿ ಸಿರಾಜ್ಗೆ ಸ್ಥಾನವ ಸಿಕ್ಕಿಲ್ಲ. ಇದು ತುಂಬಾ ದುರಾದೃಷ್ಟಕರ ಅಂತ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳ್ತಾ ಇದ್ದಾರೆ. ಎಲ್ಲ ಸರಿ, ಬುಮ್ರಾ ಬಗ್ಗೆ 2 ಮಾತಿಲ್ಲ. ಶಮಿ ಹಾಗೂ ಹರ್ಷದೀಪ್ ಸಿಂಗ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆದರೆ ಸಿರಾಜ್ಗೆ ಏನು ಕಮ್ಮಿ ಆಗಿತ್ತು ಅನ್ನೋ ಪ್ರಶ್ನೆ ಇಲ್ಲಿ ಕೇಳಬೇಕಾಗುತ್ತೆ. ಯಾಕಂದ್ರೆ ಬುಮ್ರಾ ಅನುಪಸ್ಥಿತಿಯಲ್ಲಿ ಸಿರಾಜ್ ಅವರ ಸ್ಥಾನವನ್ನು ತುಂಬ ಕೆಪಾಸಿಟಿ ಇತ್ತು. ರೋಹಿತ್ ಶರ್ಮಾ ಅವ್ರು ಹೇಳಿದ್ದೇನಂತಂದ್ರೆ, ಸಿರಾಜ್ಗೆ ಡೆತ್ ಓವರ್ನಲ್ಲಿ ಸರಿಯಾಗಿ ಬೌಲ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಆ ಸ್ಥಾನಕ್ಕೆ ಹರ್ಷದೀಪ್ ಸಿಂಗ್ ಅವನ್ನ ತುಂಬಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೂಮ್ರಾ ಸ್ಥಾನವನ್ನು, ಬೂಮ್ರಾ ಈಗ ಮೊದಲ 2 ಮ್ಯಾಚ್ಗೇನೋ ಅನುಪಸ್ಥಿತಿ ಇದೆ, ಅವರು 2 ಮ್ಯಾಚ್ ಆಡ್ತಾ ಇಲ್ಲ. ಆದರೆ ಆ ಪ್ಲೇಸ್ಗೆ ಸಿರಾಜ್ ಆಗ್ಬೋದಿತ್ತು ಅನ್ನೋದು ತುಂಬ ಜನರ ಅಭಿಪ್ರಾಯ. ಈಗ ಈ ವಿಚಾರ ಸಿರಾಜ್ಗೆ ಯಾವ ರೀತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಥಾನ ಕೊಡದೆ ಮೋಸ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆಯೋ, ಅದೇ ರೀತಿ ಈ ಹಿಂದೆ ವಿರಾಟ್ ಕೊಹ್ಲಿಗೂ ಆಗಿದೆ ಅಂತ ಹೇಳಲಾಗುತ್ತೆ. ಹಿಂದೆ ಒತ್ತಾಯದಿಂದ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನ ಬಿಡಿಸಲಾಯಿತು ಅಂತ ಹೇಳಲಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಹಾಗಾದ್ರೆ ಒಂದು ಹಿಂದೆ ಎಲ್ಲ ಕಳೆದ 2011 ವರ್ಲ್ಡ್ ಕಪ್ನಿಂದ ಒಳ್ಳೆ ಫಾರ್ಮ್ನಲ್ಲಿದ್ದ ಟೀಮ್ ಇಂಡಿಯಾ ಇತ್ತೀಚೆಗೆ ಯಾಕೆ ಡಲ್ ಆಗ್ತಾ ಬಂತು? ಇತ್ತೀಚೆಗೆ ನೀವು ನೋಡಿದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನಡೆದಾಗ ಟೀಮ್ ಇಂಡಿಯಾ ಹಿಂದೆಂದೂ ಕಾಣದಂಥ ಒಂದು ದಯನೀಯ ಸೋಲನ್ನು ಕಾಣ್ತು. ಇದಕ್ಕೆಲ್ಲ ಕಾರಣ ಏನು? ಈಗೆಲ್ಲ ಈ ಟೀಮ್ ಇಂಡಿಯಾ ಇಷ್ಟೆಲ್ಲ ಯಾಕೆ ಒಂದು ವಿಪರೀತವಾಗಿ ಬದಲಾಯಿತು ಅಂತ ನೋಡೋದಕ್ಕೆ ಹೋದರೆ, ಒಂದು BCCI ಮೇಲೆ ಒಂದು ಗೂಬೆಯನ್ನು ಕೂರಿಸಲಾಗುತ್ತೆ. ಇದಕ್ಕೆ ಕಾರಣ BCCI ಅಂತಲೇ ನೇರವಾಗಿ ಹೇಳಲಾಗುತ್ತೆ. ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಮಗ ಜಯ್ ಶಾ ಅಕ್ಟೋಬರ್ 24, 2019ರಿಂದ ಡಿಸೆಂಬರ್ 8, 2024ವರೆಗೆ BCCIನ ಚೀಫ್ ಆಗಿದ್ರು. ಇವಾಗ ICCIಗೆ ಹೋಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಜಯ್ ಶಾ ಅವ್ರಿಗೆ ಅರ್ಹತೆ ಏನಿದೆ ಒಬ್ಬ BCCIನ ಚೀಫ್ ಆಗೋದಕ್ಕೆ? ಅವ್ರಿಗೆ ಏನಾದ್ರು ಕ್ರಿಕೆಟ್ ಆಡೋದಕ್ಕೆ ಬರುತ್ತಾ? ಅಥವಾ ಕ್ರಿಕೆಟ್ ಬಗ್ಗೆ ನಾಲೆಜ್ ಇದೆಯಾ? ಹೋಗ್ಲಿ, ಸರಿಯಾಗಿ ಇಂಗ್ಲಿಷ್ ಆದ್ರೂ ಮಾತಾಡೋದಕ್ಕೆ ಬರುತ್ತಾ? I have one announcement to make. Mr. MS Dhoni will join Team India as a mentor for upcoming T20 World Cup. I am glad that MS has accepted BCCI's request and he will join Team India for upcoming T20 World Cup. ಏನೂ ಇಲ್ಲ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮಗ ಅನ್ನೋದನ್ನು ಬಿಟ್ಬಿಟ್ರೆ ಅವರಿಗೆ ಯಾವ ಅರ್ಹತೆಯೂ ಇರಲಿಲ್ಲ. ಆದ್ರೂ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮಗ ಅನ್ನೋ ಕಾರಣಕ್ಕೆ ಅವ್ರನ್ನ BCCI ಚೀಫ್ ಮಾಡ್ತಾರೆ. ಒಂದು ಕಾರ್ವನಲ್ಲಿ ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಹೇಳಿದ್ದೇನಂತಂದ್ರೆ, ಏನೋ ಒಂದು ಮೀಟಿಂಗ್ ಆಗಲಿ, ಏನೋ ಒಂದು ಡಿಸಿಷನ್ ಆಗಲಿ, ಏನೇ ಆಗಲಿ, ಅಲ್ಲಿ ಜಯೇಶ್ ಅವ್ರು ಹೇಗಿದ್ದಾರೆ ಅಂತಂದ್ರೆ, ಒಂದು ಸೌಜನ್ಯತೆ ಇದೆ ಅವ್ರ ಹತ್ರ. ಯಾರಾದ್ರೂ ಏನಾದರೂ ಮಾತಾಡ್ತಾರೆ ಅಂದ್ರೆ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ತಾರೆ. ಬಟ್ ಕೊನೆಗೆ ತಮ್ದೇನು ಡಿಸಿಷನ್ ಇದೆ ಅದನ್ನೇ ಮಾಡಿಬಿಡ್ತಾರೆ. ಅವ್ರು ಬೇರೆಯವ್ರ ಒಪಿನಿಯನ್ನ ಕೇಳಿಸ್ಕೊಳ್ತಾರೆ, ಆದರೆ ಅದನ್ನು ಜಾರಿಗೆ ತರೋದಿಲ್ಲ. ಅವ್ರಿಗೇನು ಬರುತ್ತೋ ಅದನ್ನೇ ಮಾಡಿಬಿಡ್ತಾರೆ. ಸ್ವಲ್ಪ ದಿನ ಗಂಗೂಲಿ ಇದ್ರು BCCI ಪ್ರೆಸಿಡೆಂಟ್ ಆಗಿ. ಗಂಗೂಲಿ ಹೋದ್ಮೇಲೆ ರೋಜರ್ ಬಿನ್ನಿ ಅವರು ಬಂದರು ಸೆಕ್ರೆಟರಿಯಾಗಿ. ರೋಜರ್ ಬಿನ್ನಿ ಅವರು ಸ್ವಲ್ಪ ಶಾಂತ ಸ್ವಭಾವದವರು. ಅವ್ರಿಗೆ ಹೇಳ್ಬಿಟ್ಟು ಈ ಥರ ಮಾಡಿಸ್ಬೇಕು ಅನ್ನೋಂಥ ಮನಸ್ಥಿತಿ ಏನು ಇರೋದಿಲ್ಲ. ಹೀಗಾಗಿ ರೋಜರ್ ಬಿನ್ನಿ ಅವ್ರು ಬಂದಮೇಲೆ
ಜಯೇಶ್ ಅವರ ಆಟೋಟೋಪ ಹೆಚ್ಚಾಗುತ್ತೆ ಅಂತ ಹೇಳಾಗುತ್ತೆ. ನೋಡಿ ಇದರಿಂದ ಒಂದು ದೊಡ್ಡ ರಾಜಕೀಯನೇ ಇದೆ. ಇದು ಸುಮ್ಮನೆ ಒಂದೆರಡು ದಿನದಲ್ಲಿ ಅಥವಾ ಒಂದು ಕ್ಷಿಪ್ರ ಕ್ರಾಂತಿ ಆಗಿದ್ದಲ್ಲ BCCIಯಲ್ಲಿ. ಇದರಿಂದ ದೊಡ್ಡ ರಾಜಕೀಯನೇ ಇದೆ. ಅದು ಎಲ್ಲಿಂದ ಅಂತಂದ್ರೆ ಗುಜರಾತಿಂದನೇ ಶುರುವಾಗುತ್ತೆ. 2009ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ CM ಆಗಿರ್ತಾರಲ್ಲ, ಅದೇ ಟೈಮಲ್ಲಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ನರೇಂದ್ರ ಮೋದಿ ಅವರೇ ಪ್ರೆಸಿಡೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ಅಮಿತ್ ಶಾ ಉಪಾಧ್ಯಕ್ಷ ಆಗಿರ್ತಾರೆ. ಇದೇ ಸಂದರ್ಭದಲ್ಲಿ ಏನು ಕ್ರಿಕೆಟ್ ಬಗ್ಗೆ ನಾಲೆಜ್ ಇಲ್ಲ, ಕ್ರಿಕೆಟ್ ಆಡೋದು ಗೊತ್ತಿಲ್ಲ, ಆದ್ರೂ ಅಮಿತ್ ಶಾ ಮಗ ಜಯೇಶ್ ಶಾ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ತೂರ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಈಗ ಇರಬೇಕಾದ್ರೆ ರಾಜಕೀಯ ಪಲ್ಲಟ ಆಗ್ತವೆ ದೇಶದಲ್ಲಿ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಆಗ ಅಮಿತ್ ಶಾ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ತಾರೆ. ಅದರಲ್ಲಿ ಜಯೇಶ್ ಶಾ ಬಂದ್ಬಿಟ್ಟು ಜಾಯಿಂಟ್ ಸೆಕ್ರೆಟರಿ ಆಗ್ತಾರೆ 2015ರಲ್ಲಿ. ಇದಾದ್ಮೇಲೆ ಸ್ವಲ್ಪ ದಿನಕ್ಕೇನೆ ಜಯೇಶ್ ಶಾ BCCIದು ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್ ಕಮಿಟಿದು ಮೆಂಬರ್ ಆಗ್ತಾರೆ. ಆಗ BCCI ಸೆಕ್ರೆಟರಿಯಾಗಿ ಅನುರಾಗ್ ಠಾಕೂರ್ ಇರ್ತಾರೆ. ಅವರು ಇವಾಗ ಕೇಂದ್ರದಲ್ಲಿ BJP ಸಚಿವರಾಗಿದ್ದಾರೆ. ಆ್ಯಕ್ಚುಲಿ ಇಲ್ಲಿಂದನೇ BCCI ಹಾಳಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಲಾಗುತ್ತೆ. ಯಾಕಂದರೆ ಸ್ವಲ್ಪ ಗಮನವಿಟ್ಟು ನೋಡಿ, ಎಲ್ಲ ಇತ್ತೀಚೆಗೆ 2020ರ ಈಚೆಗೆ 2020-21 ಸಂದರ್ಭದಲ್ಲಿ ಕೊರೋನಾ ಇತ್ತು. ಅದಾದಮೇಲೆ ಎಲ್ಲ ಏನು ಕ್ರಿಕೆಟ್ ಮ್ಯಾಚ್ಗಳು ನಡೆದು ಆ ಎಲ್ಲ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನು ಅಹಮದಾಬಾದ್ನಲ್ಲಿರೋ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಆಡಿಸಲಾಗುತ್ತೆ. 2016ರಿಂದ ಅಲ್ಲಿ ಮೊದಲು ಒಂದು ದೊಡ್ಡ ಸ್ಟೇಡಿಯಮೇ ಇತ್ತು. ಅದಕ್ಕೆ ಮೊಟೇರಾ ಸ್ಟೇಡಿಯಮು ಮತ್ತು ಅದರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತಲೂ ಹೇಳಲಾಗ್ತಿತ್ತು. ಅದನ್ನು ಹೊಡೆದಾಕಿ ನಾವು ಜಗತ್ತಲ್ಲೇ ಒಂದು ದೊಡ್ಡ ಸ್ಟೇಡಿಯಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2016ರಿಂದ 2020ರ ಫೆಬ್ರವರಿವರೆಗೆ ಅಲ್ಲಿ ದೊಡ್ಡ ಸ್ಟೇಡಿಯಂ ಕಟ್ಟಿಸ್ತಾರೆ. ಸುಮಾರು 1,30,000-35,000 ಜನ ಕೂರುವಷ್ಟು ದೊಡ್ಡ ಸ್ಟೇಡಿಯಂ ಅದು. ಅದನ್ನು ನರೇಂದ್ರ ಮೋದಿ ಅವರ ಸ್ಟೇಡಿಯಂ ಅಂತ ನಾಮಕರಣ ಮಾಡ್ತಾರೆ. ನೀವು ಸ್ವಲ್ಪ ಗಮನಿಸಿ ನೋಡಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ತಮಗೆ ತಾವೇ ಭಾರತ ರತ್ನ ಕೊಟ್ಕೊಂಡ್ರು ಅಂತ ಸ್ವಲ್ಪ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಗೇಲಿ ಮಾಡ್ತಾ ಇರ್ತಾರೆ. ಆದರೆ ಅದೇ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾಗ ಅವರು ಆಳ್ವಿಕೆ ಸಂದರ್ಭದಲ್ಲೇ ಗುಜರಾತ್ನಲ್ಲಿ ತಮ್ಮ ತವರು ರಾಜ್ಯದಲ್ಲೇ ಒಂದು ಸ್ಟೇಡಿಯಂಗೆ ಅವರ ಹೆಸರನ್ನು ಇಡಲಾಗುತ್ತೆ, ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಹೇಳ್ಬಿಟ್ಟು. ಇದು ಯಾವ ರೀತಿ ಆಗುತ್ತೆ ಅಂತಂದರೆ, ನಾನು ಮಾಡಿದರೆ ರಾಸ್ಲಿಲ್ಲ, ನೀವು ಮಾಡಿದರೆ ಕ್ಯಾರೆಕ್ಟರ್ ಡೀಲ್ ಅನ್ನೋ ರೀತಿ ಆಗಿಬಿಡುತ್ತೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರನ್ನ ಭಾರತ ರತ್ನ ಕೊಟ್ಕೊಂಡಿದ್ದಕ್ಕೆ ತುಂಬ ಜನ ಗೇಲಿ ಮಾಡೋರಿದ್ರು. ಆದರೆ ಇವಾಗ ಖುದ್ದು ನರೇಂದ್ರ ಮೋದಿ ಅವರೇ ತಮ್ಮ ಸ್ಟೇಡಿಯಂಗೆ ಅವ್ರ ಹೆಸರನ್ನು ಇಡಲಾಗುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಹೋಗ್ಲಿ. ಈ ವಿಷಯದಲ್ಲಿ ರಾಜಕೀಯ ಬೇಡ. ಮೊಹಮ್ಮದ್ ಸಿರಾಜ್ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದ್ರಿಂದ ಬೇಡ. ಆದರೆ ಜಯೇಶ್ ಶಾ ಅವರು BCCIದು ಚೀಫ್ ಆದಮೇಲೆ ಎಲ್ಲ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಯಾಕೆ ಆಡಿಸ್ಬೇಕು? ಯಾಕೆ ನಮ್ಮ ದೇಶದಲ್ಲಿ ಬೇರೆ ಸ್ಟೇಡಿಯಂಗಳಿಲ್ವಾ? ಇಡೀ ನಮ್ಮ ಜಗತ್ತಿನಲ್ಲೇ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ಅಂತ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಬೆಂಗಳೂರಿನಲ್ಲಿ, ಅಲ್ಲಿ ಯಾಕೆ ಆಡಿಸೋದಿಲ್ಲ? 2021ರಲ್ಲೂ ಕೂಡ IPL ಫೈನಲ್ ಮ್ಯಾಚ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡಲಾಗಿರುತ್ತೆ. ಆದರೆ ಅವಾಗ ಕೋವಿಡ್ ತುಂಬ ಪೀಕಲ್ಲಿ ಇರುತ್ತೆ, ಹೀಗಾಗಿ ಅದನ್ನು ದುಬೈಗೆ ಶಿಫ್ಟ್ ಮಾಡ್ತಾರೆ. ಹಾಗೆ 2022ರ IPL ಫೈನಲ್ ಮ್ಯಾಚ್ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡಿಸಲಾಗುತ್ತೆ. 2023ರ IPL ಫೈನಲ್ ಮ್ಯಾಚ್ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡಿಸಲಾಗುತ್ತೆ. ಮತ್ತು ಇನ್ನೂ ನೋಡಿ, 2023ರಲ್ಲಿ ವರ್ಲ್ಡ್ ಕಪ್ ನಡೀತು. ಆ ವರ್ಲ್ಡ್ ಕಪ್ನ ಫಸ್ಟ್ ಮ್ಯಾಚು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ, ಅದರ ಫೈನಲ್ ಮ್ಯಾಚು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಒಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬರುತ್ತೆ ಈ ವರ್ಲ್ಡ್ ಕಪ್ಪಲ್ಲೇ, ಅದನ್ನು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಇದನ್ನು ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ಅಂದರೆ ಬೇರೆ ನಮ್ಮ ದೇಶದಲ್ಲಿ ಬೇರೆ ಸ್ಟೇಡಿಯಮೇ ಇಲ್ವಾ? ಮತ್ತು ಇನ್ನೊಂದು ಕಾರ್ವನಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು. ಅದೇನಂತಂದರೆ, ಒಂದು 80,000 ಟಿಕೆಟ್ಗಳು ಯಾವುದೋ ಒಂದು ಮ್ಯಾಚಲ್ಲಿ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇರುತ್ತೆ, ಆ ಮ್ಯಾಚಲ್ಲಿ 80,000 ಟಿಕೆಟ್ಗಳು ಶೋಲ್ಡ್ ಔಟ್ ಆಗಿಬಿಡುತ್ತೆ. ಅಂದರೆ ನರೇಂದ್ರ ಮೋದಿ ಅವರು ಆ ಮ್ಯಾಚ್ಗೆ ಬರ್ತಾ ಇರ್ತಾರೆ. ಅಲ್ಲಿ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಕೂಡ ಇರ್ತಾರೆ, ನರೇಂದ್ರ ಮೋದಿ ಅವರು ಇರ್ತಾರೆ. ಅಲ್ಲಿ ತುಂಬ ಗುಜರಾತಿ ನೃತ್ಯ ಕಲೆ, ಗರ್ಬಾ ಡ್ಯಾನ್ಸು ಅದೇನು ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಆ ಮ್ಯಾಚ್ನ. ಅದು ಈ ಕಾರಣಕ್ಕಾಗಿ ಅಲ್ಲಿ ಒಂದು 80,000 ಟಿಕೆಟ್ಗಳು ಶೋಲ್ಡ್ ಔಟ್ ಆಗಿಬಿಟ್ಟಿರ್ತವೆ. ಆಮೇಲೆ ನೋಡಿದ್ರೆ ಮ್ಯಾಚ್ ಸಂದರ್ಭದಲ್ಲಿ ಸ್ಟೇಡಿಯಂ ಎಲ್ಲ ಖಾಲಿ ಇರುತ್ತೆ. ಅಂದರೆ ಇದ್ರ ಪ್ರಕಾರ ಕಾರ್ವನಲ್ಲಿ ಬಂದಿದ್ದ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಈ ಒಂದು 80,000 ಟಿಕೆಟ್ಗಳು ಏನು BJP ಕಾರ್ಯಕರ್ತರಿಗೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತ ಒಂದು ಆರ್ಟಿಕಲ್ ಇತ್ತು. ಯಾಕಂತಂದರೆ ನರೇಂದ್ರ ಮೋದಿ ಅವರು ಬಂದಾಗ ಜೈಕಾರ ಹಾಕೋದಕ್ಕೆ ಬೇಕಲ್ಲ, ಇದು ಒಂದು ಸಾಧ್ಯತೆ ಇದೆಯನ್ನೋ ಗೊತ್ತಿಲ್ಲ. ಹೀಗಾಗಿ ಒಂದು ಕ್ರಿಕೆಟ್ ಅನ್ನೋದೇನೆಂದರೆ, ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ 2009ರಿಂದನೇ ಕ್ರಿಕೆಟು ನಮ್ಮ ದೇಶದಲ್ಲಿ ತುಂಬ ಫೇಮಸ್ಸು. ಹೀಗಾಗಿ ಇದರಿಂದನೂ ನಾನು ಒಂದು ಪಾಪ್ಯುಲಾರಿಟಿಯನ್ನು ತಗೋಬೋದು ಅನ್ನೋಂಥ ಒಂದು ವಿಚಾರ ಏನು ಬಂದಿರುತ್ತೇನೋ. ಹೀಗಾಗಿ ಅವರು ಅಲ್ಲಿನೇ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ತಾರೆ. ತಾವು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅಮಿತ್ ಶಾ ಅವ್ರಿಗೆ ಮಾಡ್ತಾರೆ. ಅಲ್ಲಿ ಅದಾದಮೇಲೆ ಅಮಿತ್ ಶಾ ಅವ್ರು ಪ್ರೆಸಿಡೆಂಟ್ ಆದಮೇಲೆ ಅವ್ರ ಮಗ ಜಯೇಶ್ ಶಾಗೆ ಜಾಯಿಂಟ್ ಸೆಕ್ರೆಟರಿ ಮಾಡ್ತಾರೆ. ಅದಾದಮೇಲೆ 2015ರಲ್ಲಿ ಅವರು ಫೈನಾನ್ಸ್ ಕಮಿಟಿಗೆ ಬರ್ತಾರೆ. ಸಡನ್ನಾಗಿ BCCIದು ಬಾಸೇ ಆಗ್ಬಿಡ್ತಾರೆ. ಇವಾಗ ICCIಗೂ ಹೋಗ್ಬಿಟ್ಟಿದ್ದಾರೆ. ಈ ಸರಿ ಒಂದು ಮಾತು ಒಪ್ಕೋಬೋದು, ಏನು ಇವಾಗೇನು ಅಮಿತ್ ಶಾ ಮಗ ಜಯೇಶ್ ಶಾ ಅವರು ICCIನಲ್ಲಿದ್ದಾರೆ, BCCIನಲ್ಲಿಲ್ಲ. ಹಾಗಾದರೂ ಸಿರಾಜ್ನ ಬಿಟ್ಟಿರೋದ್ರಲ್ಲಿ ಜಯೇಶ್ ಅವ್ರ ಕೈವಾಡ ಏನು ಇರಲಿಕ್ಕಿಲ್ಲ, ಇದೇನೋ ಬೇರೆ ಏನೋ ಇರ್ಬೋದು ಅಂತ. ಬಟ್ ನೀವು ಯೋಚನೆ ಮಾಡಿ ನೋಡಿ, ಒಬ್ಬರು ICCಯಲ್ಲಿರೋರು, ICCಯಲ್ಲಿ 3 ಪ್ರಮುಖ ದೇಶಗಳು ಬರ್ತವೆ, ಅದರಲ್ಲಿ ಇಂಡಿಯಾ ಕೂಡ ಒಂದು ನಿಯಂತ್ರಣ ICCನ ಒಂದು ಹೋಲ್ಡ್ ಇಟ್ಕೊಂಡಿರುವಂಥ ದೇಶಗಳಲ್ಲಿ. ಈಗಿರುವಾಗ ICCನಲ್ಲಿ ಚೀಫ್ ಆಗಿರೋ ಜಯೇಶ್ ಅವರು BCCI ಮೇಲೆ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತ
ಯಾರು ನಂಬೋದಕ್ಕೆ ಸಾಧ್ಯ? ಈಗ ತುಂಬ ವಿಚಾರಗಳಿದ್ದಾವೆ BCCI ಬಗ್ಗೆ ಮಾತಾಡೋದಕ್ಕೆ. ಇದೊಂದು ಸಂಸ್ಥೆ ಅಷ್ಟೇ, ಅದೇನು ನಮ್ಮ ದೇಶವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಸಂಸ್ಥೆ BCCI ಅನ್ನೋದು, ಅದೊಂದು ಕ್ರಿಕೆಟ್ನ ನಿಯಂತ್ರಣ ಮಾಡುತ್ತೆ. ಹೀಗಾಗಿ ಇಂಥವೆಲ್ಲ ಪ್ರಶ್ನೆಗಳು ಇಲ್ಲಿ ಕೇಳ್ಕೊಳ್ಳೇಬೇಕಾಗುತ್ತೆ. ನಾವು ಇಂಡಿಯನ್ಸ್ ಒಂದಿಷ್ಟು ಕ್ರಿಕೆಟ್ ಬಗ್ಗೆ ಅಂತಂದರೆ ಎಮೋಷ್ನಲ್ ಫೂಲ್ಸ್ ಆಗಿಬಿಟ್ಟಿದ್ದೀವಿ. ಹಾಕಿಯನ್ನು ನಾವು ಸಪೋರ್ಟ್ ಮಾಡಲಿಲ್ಲ, ಹಾಕಿನ ಬೆಳೆಸಲಿಲ್ಲ. ಅದೇ ರೀತಿ ಇಡೀ ಜಗತ್ತಿನಲ್ಲೇ ತುಂಬ ಫೇಮಸ್ ಗೇಮ್ ಅಂತಂದರೆ ಅದು ಫುಟ್ಬಾಲ್. ಸುಮಾರು 3.5 ಬಿಲಿಯನ್ ಅಂದರೆ ಹತ್ತತ್ರ ಒಂದು 350 ಕೋಟಿ ಜನ ಫುಟ್ಬಾಲ್ ಫ್ಯಾನ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ. ಅದ್ರ ಬಗ್ಗೆ ಅಂತೂ ನಮ್ಗೆ ಅಸ್ತಿತ್ವನೇ ಇಲ್ಲ ನಮ್ಮ ದೇಶದಲ್ಲಿ ಫುಟ್ಬಾಲ್ ಬಗ್ಗೆ. ಕ್ರಿಕೆಟ್ ಬಗ್ಗೆ ಅಷ್ಟೆಲ್ಲ ಜಗತ್ತಿನಲ್ಲಿ ಏನು ವ್ಯಾಲ್ಯೂ ಇಲ್ಲ ಅಂತಂದ್ರೂ ನಮ್ಮ ದೇಶದಲ್ಲಿ ಅದಕ್ಕೆ ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಇದೆ, ದೊಡ್ಡ ಮಟ್ಟದ ವ್ಯೂವರ್ಶಿಪ್ ಇದೆ. ಅಂತಹ ಕ್ರಿಕೆಟನ್ನು ಇವತ್ತು ಹಾಳು ಮಾಡುವಂಥ ಕೆಲಸ ನಡೆದಿದ್ದಾವೆ. ಇತ್ತೀಚೆಗೆ ಈಗ ರೋಹಿತ್ ಶರ್ಮಾ ಅವರು ಹೇಳಿದರು, ನೀವು ನೋಡಿದ್ರಿ, ಸಿರಾಜ್ಗೆ 3 ಜನ ಮಾತ್ರ ಬೇಕಾಗಿತ್ತು, ಸಿರಾಜ್ ಡೆತ್ ಓವರ್ನಲ್ಲಿ ಸರಿಯಾಗಿ ಬಾಲ್ ಮಾಡಲ್ಲ, ಹೀಗಾಗಿ ಸಿರಾಜ್ನ ಕೈ ಬಿಡಲಾಗಿದೆ ಅಂತ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಆದರೆ ನೀವೇ ಸ್ವಲ್ಪ ದಿನದಿಂದ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ನೋಡಿ, ಅವ್ರ ಫಾರ್ಮ್ನಲ್ಲೇ ಇಲ್ಲ. ಓಪನಿಂಗ್ ಅಂತ ಬರ್ತಾರೆ, ಏನು ಆಡ್ತಾ ಇಲ್ಲ, ಫಾರ್ಮ್ನಲ್ಲೇ ಇಲ್ಲ. ಆದ್ರೂ ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಅದೇ ಸಿರಾಜ್ ಒಬ್ಬ ಬಡ ಕುಟುಂಬದಿಂದ ಬಂದವನು, ಹೈದರಾಬಾದಿಂದ ತುಂಬ ಕಷ್ಟಪಟ್ಟು ಮೇಲೆ ಬಂದವನು. ವಿರಾಟ್ ಕೊಹ್ಲಿ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು, ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಇದ್ದಾಗ ವಿರಾಟ್ ಕೊಹ್ಲಿ ಈ ಥರ ಸಿರಾಜ್ ರೀತಿ ಎಷ್ಟೋ ಜನರನ್ನು ಬೆಳೆಸಿದ್ರು, ಅದೇ ರೀತಿ ಸಿರಾಜ್ನು ಬೆಳೆಸಿದ್ರು, ತುಂಬ ಅವಕಾಶಗಳನ್ನ ಕೊಟ್ಟರು. ಆದರೂ ಮೊಹಮ್ಮದ್ ಸಿರಾಜು ಆ ಅವಕಾಶಗಳನ್ನ ಬಳಸ್ಕೊಂಡ್ರು, ಸರಿಯಾಗಿ ಆಟ ಆಡಿದ್ರು. ಶ್ರೀಲಂಕಾ ವಿರುದ್ಧ ಒಮ್ಮೆ 6-7 ವಿಕೆಟ್ ತೊಗೊಂಡ್ರು ಒಂದೇ ಮ್ಯಾಚಲ್ಲಿ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸಿರಾಜ್ಗೆ. ಆದ್ರೂ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್ಗೆ, ಒಂದು ಬೂಮ್ರಾ ನಂತರ ಒಂದು ಟೀಮ್ ಇಂಡಿಯಾಗೆ ಒಂದು ಫ್ಯೂಚರ್ ಅಂತ ಹೇಳಾಗ್ತಾ ಇತ್ತು ಮೊಹಮ್ಮದ್ ಸಿರಾಜ್ ಅಂತಂದರೆ. ಯಾವ ಕಾರಣಕ್ಕಾಗಿ ಇಲ್ಲೆಲ್ಲ ಏನು ರಾಜಕೀಯ ಇತ್ತೋ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ ಮೊಹಮ್ಮದ್ ಸಿರಾಜ್ರನ್ನು ಚಾಂಪಿಯನ್ಸ್ ಟ್ರೋಫಿಯಿಂದ ಕೈ ಬಿಟ್ಟರೋ ಗೊತ್ತಿಲ್ಲ. ಇನ್ಮೇಲಾದ್ರೂ ರೋಹಿತ್ ಶರ್ಮಾ ಅವರು ಯಾವ ರೀತಿ ನೆಕ್ಸ್ಟ್ ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗುತ್ತೆ. ಇತ್ತೀಚಿನ ಒಂದು ಆಸ್ಟ್ರೇಲಿಯಾ ವಿರುದ್ಧ ಸೋತು ದಯನೀಯವಾಗಿ, ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದು ಹೇಗೆ ಟೀಮ್ ಇಂಡಿಯಾವನ್ನ ಲೀಡ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.